ಆಯಿ ಹಾಕಿ ಕಚ್ಚಿಬಿಟ್ಟು ರಕ್ತ ಹೀರ್ಬಿಟ್ಟು ತುಪ್ಪದು ಇವೆಲ್ಲ ಫಿಲ್ಮಿಯಲ್ಲಿ ಚೆನ್ನಾಗಿರುತ್ತೆ. ಅದೇ ಬೇರೆ ಬೈಕ್ ರೈಡ್ ಹೋಗಿ ಅಥವಾ ನೀವು ಬಸ್ಸಲ್ಲಿ ಓಡಾಡಿ ಮನೆಗೆ ಹೋಗುವಾಗ ಮಿನಿಮಮ್ ಇಷ್ಟು ನೀರು ಇರಲೇಬೇಕು ನಿಮ್ಗೆ. ಈಗ ಯಾರೋ ನೀರು ಕೇಳಿದ್ರು ಅಂತ ಹೇಳಿ ಕೊಡ್ಬೇಕಾದ್ರೆ ಕೊಡಿ ಅವ್ರಿಗೆ, ನೀವೇ ಒಂದು ಮುಚ್ಚಳದಲ್ಲಿ ಒಂದು ಸ್ವಲ್ಪ ಬಗ್ಸ್ಬಿಟ್ಟು ಇಟ್ಕೊಳ್ಳಿ. ಏನಕ್ಕೆ ಅಂದ್ರೆ ಬೇಡಿ ಅಂತಲ್ಲ, ಕೊಡುವಾಗ ಏನಾಗುತ್ತೆ ನಿಮ್ಗೆ ನೀಡಿರತ್ತೆ, ನಿಮ್ಗೆಲ್ಲೂ ನೀರು ಸಿಗಲ್ಲ, ಏನ್ ಮಾಡ್ತೀರ ಅವಾಗ? ಇದು ಥಿಯರಿ ಫಾಲೋ ಮಾಡ್ಲೇಬೇಕು. ಆಮೇಲೆ ಟ್ರೆಕ್ ಮಾಡ್ಬೇಕಾದ್ರೆ ಗಟ 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 ಅಂತ ಕುಡಿಬೇಡಿ, ಜಸ್ಟ್ ಒಂದು ಸಿಪ್ ಬೈ ಸಿಪ್ ಕುಡಿರಿ, ನಿಮ್ಗೇನು ಗಂಟ್ಲು ಒಣಗಬಾರ್ದು. ನನ್ನ ಹೆಸರು ಗಗನ್ ಅಂತ ಹೇಳಿ, ನಾನು ಲೋಕಲ್ ಗೈಡ್. 2016ರಿಂದ ಚಾರಣವನ್ನು ಮಾಡ್ತಾ ಇದ್ದೀನಿ. ಟ್ರೆಕ್ ಗೈಡ್ ಮತ್ತು ಟ್ರೆಕ್ ಲೀಡ್ ಆಗಿ ಮಾಡ್ತಾ ಇದ್ದೀನಿ. ನಿಮಗೆ ಸ್ಟಾರ್ ಆಗುಮೆ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ಸಿಗತ್ತೆ. ಆಗುಮೆ ನರಸಿಂಹಪರ್ವತ ಚಾರಣವನ್ನು ಮಾಡ್ತಾ ಇದ್ದೇವೆ. ಸೊ ನರಸಿಂಹಪರ್ವತ ಚಾರಣ ಅಂತ ಬಂದಾಗ ಇಲ್ಲಿ 18 ಕಿಲೋಮೀಟರ್ ಚಾರಣ ಇರುತ್ತೆ. ಸೊ ಇರುವಂಥ ಸ್ಥಳ ಮಲ್ಲಂದೂರು ಅಂತ ಹೇಳಿ. ಸೊ ಆಗುಮೆಯಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ ಇಲ್ಲಿ ಮಲ್ಲಂದೂರಿಗೆ. ಆಗುಮೆ ಅಂತ ಬಂದಾಗ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಫಸ್ಟ್ ಬರುವಂಥದ್ದು ಥಾಟ್ ಏನು ಸರ್? ಸೊ ಆಗುಮೆ ಅನ್ನಪಡು మీకు ಫಸ್ಟ್ వచ్చే ಥಾಟ್ ఏమిటి ಸರ್? ಸನ್ಸೆಟ್. ನೆಕ್ಸ್ಟ್ ಸ್ನೇಕ್. ಯಾ, ಗುಡ್ ಪಾಯಿಂಟ್. ನೆಕ್ಸ್ಟ್ ಸೊ ಬಂಡೇಜನಲ್ಲಿ ನಾವು ಹೇಗೆ ಮೇಲೆ ನಿಂತು ನೋಡ್ತೀವಲ್ಲ, ಸೊ ಅದೇ ಥರ ಇದು ಕೂಡ ಮೇಲ್ಗಡೆ ನಿಂತು ನೋಡ್ತೇವೆ. ಬಟ್ ಬಂಡೇಜ್ ಸ್ವಲ್ಪ ಟ್ರೆಂಡಿಂಗಲ್ಲಿ ಇದೆ, ಇದಷ್ಟು ಟ್ರೆಂಡಲ್ಲಿ ಇಲ್ಲ. ಸೊ ಹಾಗೇನೆ ಭಾರತದಲ್ಲಿ ಅತಿ ಎತ್ತರ ಜಲಪಾತಗಳನ್ನು ತಗೊಂಡಾಗ ಕುಂಚಿಕಲ್ ಜಲಪಾತ ಬರುತ್ತೆ. ಹಾಗೆ ಬರ್ಕಣ ಜಲಪಾತ ಕೂಡ ಇದೇ ಶಿವಮೊಗ್ಗ ಜಿಲ್ಲೆನಲ್ಲೇ ಇರುವಂಥದ್ದು. 1159 ಮೀಟರ್ ಹೈಟ್ ಬರುತ್ತೆ. ಅಲ್ಲಿಂದ ಕಿಗ್ಗಾಗ ಹೋಗ್ತೀವಿ, 5 ಕಿಲೋಮೀಟರ್ ಕೆಳಗಡೆ ಇಳಿಬೇಕು ನಾವು. ಸೊ ಅಲ್ಲಿ 5 ಕಿಲೋಮೀಟರ್ ಫುಲ್ ಡೌನ್ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಇಳಿಯೋಣ, ಲೇಟ್ ಆದರೂ ಪರವಾಗಿಲ್ಲ ನಮಗೆ. ಸೊ ಆಗುಮೆನಲ್ಲಿ ಅತಿ ಹೆಚ್ಚು ಕಾಳಿಂಗ ಸರ್ಪಗಳಿರುವಂಥ ಒಂದು ಪ್ರದೇಶ ಇದು. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಕಾಳಿಂಗ ಸರ್ಪಗಳು ಎಲ್ಲಿರುತ್ತೋ ಅಲ್ಲಿ ಎನ್ವೈರನ್ಮೆಂಟ್ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತೇಳಿ ಸೈಂಟಿಫಿಕಲಿ ಪ್ರೂವ್ ಆಗಿರುವಂಥದ್ದು. ಕನ್ನಡದ ಹೆಸರನ್ನು ಇಡ್ತಾರೆ ಕಾಳಿಂಗ ಅಂತ ಹೇಳ್ಬಿಟ್ಟು, ಓಫಿಯೋಫೋಗಸ್ ಕಾಳಿಂಗ ಅಂತ ಹೇಳ್ಬಿಟ್ಟು ಒಂದು 20 ವರ್ಷ ಸಂಶೋಧನೆ ಮಾಡಿ ಸೊ ಇವಾಗ ಅವರು ಕನ್ನಡದ ಒಂದು ಹೆಸರು ಇಡ್ತಾರೆ. ಆಗುಮೆ ಸನ್ಸೆಟಲ್ಲಿ ನೋಡಬೇಕಾದ್ರೆ ಒಂದು ವಾಟರ್ ಫಾಲ್ಸ್ ಕಾಣುತ್ತೆ ರೈಟ್ ಸೈಡಲ್ಲಿ. ಇವಾಗ ಹೋಗ್ಲಿಕ್ಕೆ ನಮಗೆ ಅದು ಪರ್ಮಿಷನ್ ಇಲ್ಲ, ಇವಾಗ ಪತ್ರಗಳು ಬರುತ್ತೆ. ಅದಕ್ಕೆ ಬರ್ಕಣ ವಾಟರ್ ಫಾಲ್ಸ್ ಹೇಳಿದ್ನಲ್ಲ, ಅದರಿಂದ ಕಣಿವೆ ವೀಕ್ಷಣೆ ಬರುತ್ತೆ. ಸೊ ರಾಜ್ಕುಮಾರ್ ಸರ್ದು ಆಗುಮೆ ಪ್ರೇಮ ಸಂಜೆ ಹಾಡು ಬರುತ್ತೆ ನೋಡಿ, ಅದ್ರಲ್ಲಿ ಹೀರೋಯಿನ್ ಬಿದ್ದೋಗ್ತಾರಲ್ವಾ, ಆ ಜಾಗ ಅದು. ಇನ್ನೊಂದು ಜೋಗಿಗುಂಡಿ ಅಂತೇಳಿ, ಅದು ರೈನಿ ಸೀಸನ್ ಮಾತ್ರನೇ ಅದು. ಸಂಬಲ್ ರಿಕ್ವೆಸ್ಟು. ಸೊ ಇವಾಗ ನಾವು ಎಲ್ಲರೂ ಕೂಡ ಇವಾಗ ಮುಂದಿನ ಜನ್ರೇಷನ್ದು ಏನು ಎನ್ವೈರನ್ಮೆಂಟ್ ಇದೆ ಎಲ್ಲರೂ ಕೂಡ ನಾವು ಅದನ್ನು ಹಾಳು ಮಾಡಿ ಹಾಕ್ಬಿಟ್ಟಿದ್ದೀವಿ. ನಿಮ್ಮ ಒಂದು ಹುಟ್ಟಿದ ದಿನದಲ್ಲಿ ಒಂದೊಂದು ಗಿಡ ನೆಡ್ತಾ ಬನ್ನಿ. ಸೊ ನಾವು ಮುಂದಿನ ಪೀಳಿಗೆಗೆ ನಾವು ಪರಿಸರ ಉಳಿಸೋಣ. ಸೇವ್ ದ ವೈಲ್ಡ್ ಲೈಫ್. ಸೊ ಇದಕ್ಕೂ ಮುಂಚೆ ನೀವೆಲ್ಲರೂ ಟ್ರೆಕ್ ಮಾಡಿದ್ದೀರಲ್ವಾ ಸರ್? ನಿಮ್ಮ ಹೆಸರು? ಜಯಪ್ರಸಾದ್ ಅಂತೇಳಿ. ಸರ್ ನೀವು? ಟ್ರೆಕ್ ಲೀಡ್. ಇದುವರೆಗೆ ಎಷ್ಟು? ಹಾಂ, ಕೌಂಟಿಲ್ಲ. ಓಕೆ, ಯಾ ನೀವು ಬೇಕು ಸರ್, ನನಗೆ ನೀವೇ ಬೇಕಿರೋದು ನನಗೆ. ನಾನು ಯಾರು ಫಸ್ಟ್ ಟೈಮ್ ಹೇಳ್ತಾರೆ ಅಂತ ಕೇಳ್ಕೊಂಡು ಕೈಕೊಂಡು ಕುತ್ಕೊಂಡಿದ್ದೆ. ರೀಸೆಂಟ್ ಒಂದು ಸೂಪರ್ ಮೂವಿ ಬಂತ, ಗೊತ್ತಲ್ಲ ಸರ್ ನಿಮಗೆ? ಸರ್ ಅದಾದ್ಮೇಲೆ ಯಾರಿಗಾದ್ರೂ ಸುಸ್ತಾದ್ರೆ, ನಿಮ್ಗೆಲ್ಲ ಒಂದು ಕಡೆ ಒಂದು ಲೊಕೇಶನ್ ಇಷ್ಟ ಆಯ್ತು ಅಂದ್ರೆ ಇನ್ಫಾರ್ಮ್ ಮಾಡಿ, ಒಂದು 5 ನಿಮಿಷ ವೆಯ್ಟ್ ಮಾಡೋಣ. ನಾನು ಮುಂದೆ ಇರ್ತೀನಿ ಅಥವಾ ಟ್ರೆಕ್ ಲೀಡ್ ಹಿಂದೆ ಇರ್ತಾರೆ, ಗೊತ್ತಾಗಲ್ಲ. ಕೆಲವೊಂದು ಕಡೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ನಮ್ಗೆ ಇನ್ಫಾರ್ಮ್ ಮಾಡಿ ವೆಯ್ಟ್ ಮಾಡಿಬಿಟ್ಟು ಹೋಗೋಣ. ಬೇಕಾದ್ರೆ ಒಂದು ಅರ್ಧ ಗಂಟೆ ಲೇಟ್ ಆಗಲಿ ಸರ್, ತೊಂದರೆ ಇಲ್ಲ, ಬಂದಿದ್ದೀವಿ, ನೀಟಾಗಿ ಕಣ್ತುಂಬ ನೋಡ್ಕೊಂಡು ಹೋಗೋಣ ಸರ್. ಅದಾದಮೇಲೆ ಇನ್ನೊಂದು, ಟ್ರೆಕ್ಕಿಂಗ್ ಹೋಗಬೇಕಾದ್ರೆ ಎಲ್ಲರೂ ಶೂ ಮ್ಯಾಂಡೇಟರಿ ಸರ್. ಏನಾಗುತ್ತೆ ಅಂದರೆ, ಸೊ ಇದನ್ನು ನಾವು ಹಾವು ಅಂತ ಅಂದ್ಕೊಳ್ಳೋಣ. ಸೊ ಈ ಭಾಗ ಬಾಲ ಅಂದ್ಕೊಳ್ಳೋಣ, ಇದು ಹೆಡ್ ಅಂದ್ಕೊಳ್ಳೋಣ. ಸೊ ನಾನೇನು ಮಾಡ್ತೀನಿ, ಇವಾಗ ಮಂಡೆ ತುಳಿತೀನಿ ಅಂದ್ಕೊಳ್ಳೋಣ, ಸೇಫ್, ನಾನು ಏನೂ ಆಗಲ್ಲ. ಏನಕ್ಕಂತಂದರೆ ಇಲ್ಲಿ ಮಂಡೆ ತುಳಿದ್ರೆ ಅದಕ್ಕೆ ಏನು ರಿಯಾಕ್ಟ್ ಮಾಡ್ಲಿಕ್ಕಾಗಲ್ಲ, ಬಾಲದ ಒದ್ದಾಡೋದು. ಅದೇ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಬಾಲ ತುಳಿತೀನಿ. ಸೊ ಏನು ಮಾಡುತ್ತೆ ಅದು? ಕಚ್ಚಿಬಿಡೋದು. ಶೂ ಇದ್ರೆ ಒಂದು ಸ್ವಲ್ಪ ಸೇಫ್ಟಿ ಇರುತ್ತೆ. ಸೊ ಅದಾದಮೇಲೆ ನಾವು ಆಲ್ಮೋಸ್ಟ್ ಒಂದಿಷ್ಟು ಮೂವಿಗಳನ್ನ ನೋಡಿರ್ತೀವಿ. ಹಾವು ಕಚ್ಚಿದ ತಕ್ಷಣವೇ ಬಾಯಿ ಹಾಕಿ ಕಚ್ಚಿಬಿಟ್ಟು ರಕ್ತ ಹೀರ್ಬಿಟ್ಟು ತುಪ್ಪದು ಇವೆಲ್ಲ ಫಿಲ್ಮಿಯಲ್ಲಿ ಚೆನ್ನಾಗಿರುತ್ತೆ. ಅದು ಕೆಲವರು ಅತಿ ಬುದ್ಧಿವಂತರು ಒಂದಿಷ್ಟು ಜನ ಇರ್ತಾರೆ. ಸರ್ ನೀವು ಹಾವು ಬಂದು ಕಚ್ಚಿದ ತಕ್ಷಣ ಏನು ಮಾಡಿ ಅಂದರೆ, ಈಗ ನನಗಿಲ್ಲಿ ಕಚ್ಚಿದೆ ಅನ್ಕೊಳ್ಳೋಣ, ನಾನೇನು ಮಾಡ್ತೀನಿ, ಯಾರೊಬ್ಬರು ಇರ್ತಾರೆ ಮೂವಿ ನೋಡಿರ್ತಾರೆ ಅಥವಾ ಮನೇಲಿ ಹಿರಿಯರು ಹೇಳಿರ್ತಾರಲ್ಲ, ಶೂ ಲೇಸ್ಬಿಟ್ಬಿಟ್ಟು ಇಲ್ಲಿ ಕಚ್ತೀರ ನೀವು. ಸೊ ಅದೇನಾಗುತ್ತೆ, ಈಗ ನನಗಿಲ್ಲಿ ಹಾವು ಬೈಟ್ ಆಗಿದೆ ಅನ್ಕೊಳ್ಳೋಣ. ಸೊ ಬೈಟರ್ ಆ ಜಾಗದಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟು. ಅದು ವಿಷ ಇದೆಯಾ ವಿಷ ಇಲ್ವಾ ಫಸ್ಟ್ ನೋಡ್ಕೊಳ್ಳೋಣ. ಸರಿ, ಓಕೆ, ನಮ್ಗೆ ಅದು ಯಾವ ಹಾವು ಗೊತ್ತಾಗಿಲ್ವಾ, ಎಲ್ಲರ ಹತ್ರ ಫೋನ್ ಇರುತ್ತೆ, ಒಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ಫೋಟೋ ತೊಗೊಳ್ಳೋಣ. ನಿಯರೆಸ್ಟ್ ಹಾಸ್ಪಿಟಲ್ ಎಲ್ಲಿದೆ ಫಸ್ಟ್ ನೋಡೋಣ. ಫಸ್ಟ್ ಅವ್ರಿಗೆ ಏನು ಮಾಡಬೇಕು, ಧೈರ್ಯ ತುಂಬಬೇಕು. ಅದು ನಮಗೆ ಗ್ರೀನ್ ಸ್ನೇಕ್ ಗೊತ್ತಾರಲ್ವ, ಗ್ರೀನ್ ಸ್ನೇಕ್ ಹಚ್ಬಿಟ್ಟು ಅದು ವಿಷ ಇದೆ ಅಂದರೆ ಅವ್ನು ತಲೆಗೆ ಹೋಗ್ಬಿಟ್ಟು ಅವ್ನು ಸತ್ತಾಗ್ಬಿಡ್ತಾನೆ. ಈ ಭಯಕ್ಕಿಂತ ಇನ್ನೊಂದು ಮಾರಕಸ್ತ್ರ ಯಾವುದೂ ಇಲ್ಲ ಸರ್. ಇವಾಗ ಹಾಲು ಕೊಟ್ಬಿಟ್ಟು ಅದ್ರಲ್ಲಿ ಪಾಯ್ಸನ್ ಹಾಕಿದ್ದಾನೆ ಅಂದ್ರೆ ಅವ್ನು ಹೊಗೆ ಹಾಕೊಂಡ್ಬಿಡ್ತಾನೆ. ಸೊ ಅದೇ ಥರನೇ ಇಲ್ಲಿ ಕಟ್ಟಿದಾಗ ಮಾರ್ಕ್ ಮಾಡ್ಕೊಳ್ಳಿ, ದಾರ ಕಟ್ಟಕ್ಕೆ ಹೋಗ್ಬೇಡಿ. ಇವಾಗ ಏನಾಗುತ್ತೆ, ನೀವು ದಾರ ಕಟ್ತೀರಿ ಅಂತ ಅಳ್ಕೊಳ್ಳೋಣ, ಪ್ರಾಬ್ಲಮ್ ಏನಾಗುತ್ತೆ, ಅದು ವಿಷ ಇಲ್ಲ, ಓಕೆ, ಅವ್ನು ಸೇಫ್ ಆಗ್ತಾನೆ. ಬಟ್ ಪ್ರಾಬ್ಲಮ್ ಏನು ಹೇಳಿ, ಇಲ್ಲಿ ದಾರ ಕಟ್ಟಿರ್ತೀನಿ, ಇದಿಷ್ಟಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದು, ಇದಿಷ್ಟು ಕೈ ಡೆಡ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ಚಾರಣಕ್ಕೆ ಹೋಗಬೇಕಾದ್ರೆ ಆದಷ್ಟು ಸೇಫ್ಟಿ ಪ್ರಿಕಾಷನ್ ಶೂ ಮ್ಯಾಂಡೇಟರಿ ಹಾಕ್ಕೊಂಡಿರಿ. ಹಾವು ಕಚ್ಚಿದಾಗ ಸ್ವಲ್ಪ ನೋಡ್ಕೊಳ್ಳಿ. ಅದಾದಮೇಲೆ ಸ್ಪೀಕರ್ಸ್ ಹಾಕೊಂಡು ಹೋಗೋದೆಲ್ಲ ಮಾಡಬೇಡಿ. ಏನಕ್ಕಂದರೆ ನಿಸರ್ಗ ಸೌಂದರ್ಯ ನೋಡೋಕ್ಕೆ ಬಂದಿರ್ತೀವಿ, ನಿಸರ್ಗದ ಜೊತೆಗೆ ನಾವು ಬೆರೆತು ಹೋಗಬೇಕು. ಸೊ ಅದಕ್ಕೋಸ್ಕರನೇ ಮ್ಯೂಸಿಕ್ ಹಾಕೊಂಡ್ರೆ ಏನಾಗುತ್ತೆ, ಎಲ್ಲೋ ಒಂದು ಪಕ್ಕದಲ್ಲಿ ಒಂದು ಎನಿಮಲ್ ಇರುತ್ತೆ, ನೋಡ್ಲಿಕ್ಕಾಗಲ್ಲ ನಮಗೆ. ಸ್ವಲ್ಪ ನಮ್ಮದು ಸೌಂಡ್ ಬಂದ ತಕ್ಷಣ ಹೋಗುತ್ತೆ. ಯಾಕಂದರೆ ಎನಿಮಲ್ಸ್ ನಮಗೆ ಎನ್ವೈರನ್ಮೆಂಟಲ್ಲಿ ಸಿಗೋದೇ 10 to 15 seconds. ನಿಮಗೂ ಗೊತ್ತಿರುತ್ತೆ, ಎಷ್ಟೋ ಸಫರಿ ಹೋಗಿರುತ್ತೆ, ತುಂಬ ಜನ ಪ್ರಾಣಿಗಳು ಸಿಕ್ಕಿಲ್ಲ ಅಂದ್ಬಿಟ್ಟು ಬೇಜಾರಾಗಿ ಬರ್ತಾರೆ. ಸೊ ನಿಮಗೆಲ್ಲ ಸುಸ್ತಾದಾಗ ನಂಗೆ ಇನ್ಫಾರ್ಮ್ ಮಾಡಿ, ನಾನು ಮುಂದೆ ಇರ್ತೀನಿ ಮತ್ತು ಹಿಂದೆ ಓಡಾಡ್ತಾ ಇರ್ತೀನಿ.